ಆಗಿದೆ. ಈ ವ್ಯತ್ಯಾಸ ಪಕ್ಕದ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೀಗೆ 8 ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯದ ಕುಲಬಾಂಧವರಿಗೆ ಆದಿ ದ್ರಾವಿಡ ಅಂತಿದೆ, ಎಡಗೈನವರಿಗೆ ಆದಿ ಕರ್ನಾಟಕ ಅಂತಿದೆ. ಸನ್ಮಾನ್ಯ ಮುನಿಯಪ್ಪನವರು 7 ಬಾರಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಮಂತ್ರಿಗಳಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರ ಸುಪುತ್ರಿ KJF ಅಲ್ಲಿ ಶಾಸಕರಾಗಿದ್ದಾರೆ. ಇವ್ರ ಸರ್ಟಿಫಿಕೇಟ್ಗಳು ಆದಿ ಕರ್ನಾಟಕ, ನಮ್ಮೆಲ್ಲರದು ಆದಿ ಕರ್ನಾಟಕ. ಕೋಲಾರ ಜಿಲ್ಲೆಯಿಂದ ಹಿಡಿದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ತಕ್ಕ ಬಲಗೈನವ್ರಿಗೆ ಏಕೆ ಅಂತಿದೆ. ಇದನ್ನೆಲ್ಲ ಸೇರಿಸಿ ನಾವು ಒಟ್ಟಿಗೆ ಜಾಸ್ತಿ ಇದ್ದೀವಿ ಅಂತೇಳಿ ಆ ಆಂಜನೇಯ ಅಂತ ಒಬ್ಬ ಮಂತ್ರಿ ಆಗಿದ್ರು, ಕಾರಜೋಳ ಮಂತ್ರಿ, ಎಲ್ಲ ಒಟ್ಟುಗೂಡಿ ಪಕ್ಷಾತೀತವಾಗಿ ಅವರು ಎಡಗೈನವ್ರಿಗೆ ಮಾದಿಗರಿಗೆ ಜಾಸ್ತಿ ಬೇಕಂತ ವೈಟ್ ಲೈಟ್ ಹಾಕಿ ಸದಾಶಿವ ಆಯೋಗನ ಹೈಜಾಕ್ ಮಾಡಿದ್ರು. ಅದನ್ನು ಸರಿಪಡಿಸ್ಲಿಕ್ಕೆ ಇವತ್ತು ಒಂದು ಸದಾವಕಾಶ, ಸುವರ್ಣ ಕಾಲ ಬಂದಿದೆ. ಆದ್ದರಿಂದ ನಾವು ಮೊದಲಿನಿಂದಲೂ 62% ಇದ್ದೀವಿ, ಅವರು 38% ಇದ್ದಾರೆ. ಅವ್ರ ಪಾಲು ಅವ್ರು ತೆಗೆದುಕೊಳ್ಳಿ. ಇವತ್ತು KPSCಯಲ್ಲಿ ತಾವು ನೋಡಿರ್ಬೋದು, ದುಗ್ಗಪ್ಪನವರು ಅಧ್ಯಕ್ಷರಾಗಿದ್ದರು, ಶಾರದಮ್ಮನವರು ಅಧ್ಯಕ್ಷರಾಗಿದ್ದರು, ಗೋನಾಳ್ ಭೀಮಪ್ಪನವರು ಅಧ್ಯಕ್ಷರಾಗಿದ್ದರು. ಬಲಗೈ ಸಮುದಾಯದವ್ರು ಯಾರೂ ಆಗಲಿಲ್ಲ. ಆಗ ಅವ್ರ ಸಮುದಾಯದವ್ರ ಪ್ರತಿಭೆ ಇದೆಯೋ ಇಲ್ಲ ತುಂಬಿಸೋದು. ಅವ್ರ ವಾದ ಏನಂತಂದರೆ, ಅವರೆಲ್ಲ ಬುದ್ಧಿವಂತರಿ, ಬಲಗೈನವರು ಖರ್ಗೆ ಇದ್ದಾರೆ, ರಂಗನಾಥ್ ಇದ್ದಾರೆ. ಹೌದು ಸ್ವಾಮಿ, ನೀವು ಯಾರನ್ನೂ ಮುಖ್ಯಮಂತ್ರಿ ಮಾಡಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಾಯಕರು, ಮುಖ್ಯಮಂತ್ರಿ ಮಾಡಲಿಲ್ಲ. ಧರ್ಮಸಿಂಗ್ ಆಗ್ತಾರೆ, ಮಹಿಳೆ ಆಗ್ತಾರೆ, ಇನ್ನೂ ಹಲವರು ಆಗ್ತಾರೆ. ಯಾಕೆ ಇದು ಆಗ್ತಾ ಇದೆ? ನಾವು ಹೆಚ್ಚು ಸಂಖ್ಯೆಯಲ್ಲಿದ್ದು ನಮಗೆ ಅಧಿಕಾರ ಬರ್ತಾ ಇಲ್ವಲ್ಲ. ಅದಕ್ಕೋಸ್ಕರ ಈ ಒಂದು ಸುವರ್ಣಾವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಬೇಕು. ಈ ಜಿಲ್ಲೆಯಲ್ಲಿ ನಾವು 25ನೇ ತಾರೀಕಿಂದ ಈ ಪ್ರಚಾರವನ್ನು, ಜನಜಾಗೃತಿಯನ್ನು, ಜನ ಆಂದೋಲನವನ್ನು ಮಾಡಿಸುವತ್ತ ನಾವೆಲ್ಲ ಸಾಗ್ತಾ ಇದ್ದೇವೆ. ಪಕ್ಕದ KJF ಅಲ್ಲಿ S. ರಾಜೇಂದ್ರನ್ ಅಂತೇಳಿ ಮಾಜಿ ಶಾಸಕರು ಹಾಗೂ ಸಂಪಂಗಿಯವರು ಒಂದೇ ವೇದಿಕೆಯಲ್ಲಿ ಬಂದು ಅವರು ಹೇಳಿದ್ರು, ರಾಜೇಂದ್ರನ್ ಅವರು ಒಂದು ದೊಡ್ಡ ಮಾತು ಹೇಳಿದ್ರು, ರೈಟ್ ಅಂದರೆ ಅಂಬೇಡ್ಕರ್ ಇರೋರೆಲ್ಲ ರೈಟು, ಲೆಫ್ಟ್ ಅಂತಂದ್ರೆ ಜಗಜೀವನ್ ರಾಮ್ ರೀ, ಬರ್ಕೊಳ್ಳಿ ಅಂತ ತಮಿಳಿನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು. ಈ ರೀತಿ ಇರೋದನ್ನು ಸರಿಪಡಿಸಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಬಂಧುಗಳೇ, ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ತಾವೆಲ್ಲ ಕಾವಲುಗಾರರಾಗಿ, ಸೋಲ್ಜರ್ಸ್ ಥರ ಗಡಿಯಲ್ಲಿ ಕಾಯುವ ಯೋಧರಂತೆ ಈ ಒಂದು ಜಾತಿ ಗಣತಿಯಲ್ಲಿ ತಾವೆಲ್ಲ ತೊಡಗಿಸ್ಕೊಳ್ಬೇಕು. ಅಣ್ಣ ತಮ್ಮಂದರು, ಬಂಧು ಬಳಗ ಯಾರೇ ಎಲ್ಲೇ ಇರಲಿ ಅವರಿಗೆಲ್ಲ ವಿಷಯವನ್ನು ತಿಳಿಸಿ ನಮ್ಮ ಲೆಕ್ಕವನ್ನು ಜಾಸ್ತಿ ಮಾಡುವಂಥ ಒಂದು ಪವಿತ್ರ ಕೆಲಸವನ್ನು ಸಮಯದಲ್ಲಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಒಂದು ಸ್ನೇಹಿತರು ಹೇಳ್ತಾ ಇದ್ದಾರೆ, ಕರೆಕ್ಟ್, ಅದನ್ನ ನಾನು ಹೇಳ್ಬೇಕಾಯ್ತು, ಪುಸ್ತಕ ಅಲ್ಲಿ ತೆಗೆದುಕೊಂಡು ಹೋದ್ರು. ಈಗ 101 ಜಾತಿಗಳ ಪೈಕಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರಡಿಸಲಾದ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಗೆ ಸೇರಿದ ವಲಯ, ಮಹರ್, ಪರಯ್ಯ, ಮಾಲಾ ಗುಂಪಿಗೆ ಸಂಬಂಧಿಸಿದ ಸಮಾನಾಂತರ ಜಾತಿಗಳು ವಿವರವಾದ ಪಟ್ಟಿ. ಇದು ಸರ್ಕಾರದ ಆದೇಶ. ಇದರಂತೆ 37 ಜಾತಿಗಳನ್ನು ಛಲವಾದಿ ಬಲಗೈ ಸಮುದಾಯಕ್ಕೆ ಸಮಾನಾಂತರವಾದ ಜಾತಿಗಳಿಗೆ ಗುರುತಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ವಲಯರು, ಬಲಗೈ, ಛಲವಾದಿ, KJF ನಗರದಲ್ಲಿ ಪರ್ಯ ಅಂತಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ನಮ್ಮ ಸಭೆ ಪ್ರಾರಂಭವಾದಾಗಿನಿಂದ ಎಲ್ಲ ಬಂಧುಗಳು ವಲಯ ಅಂತ ಬರೆಸ್ಬೇಕಂತ ಹೇಳಿದ್ದಾರೆ. ವಲಯ ಅನ್ನೋದೇ ಸೂಕ್ತವಾಗಿದೆ ಅಂತ ನಮಗೂ ಇಷ್ಟ ಇಲ್ಲ. ನಮ್ಮ ಶಾಸಕರು ಹೇಳಿದ್ರು, ನಾವು ಕಳೆದ ಜಾತಿ ಗಣತಿಯಲ್ಲಿ ಬಲಗೈ ನೋಡಿ, ಇಲ್ಲಿ ನನ್ನ ಹತ್ರ ಇದೆ, ಎಲ್ಲಿ ಅಂಬೇಡ್ಕರ್ದು ಚಿತ್ರ ನೋಡಿ, ಅಂಬೇಡ್ಕರ್ ಚಿತ್ರವನ್ನು ಹಾಕಿ ಇದರಲ್ಲಿ ಅಲ್ಲಲ್ಲ ಇದರಲ್ಲಿ ಕೆಳಗಣ್ಣಂತೆ ಬಲಗೈಯಿಂದ ನಮೂದಿಸಿ ಅಂತ ನಾವೇ ಮಾಡಿ ಕೆಲಸ ಮಾಡಿದ್ವಿ. ಛಲವಾದಿ ಅನ್ನೋದು ಮಾಡಿದ್ವಿ.
ಹಾಗೆ ಕೆಲವರು ವಲಯ ಮತ್ತೆ ಬಲಗೈ ಛಲವಾದಿ ಅಂತ ಬರೆಸಿದ್ರೆ ತಪ್ಪಾಗೋದಿಲ್ಲ, ಅದು ನಮ್ಮ ಲೆಕ್ಕಕ್ಕೆ ಸೇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಪುಸ್ತಕ ಕೊಡಿ, ಇನ್ನೊಂದು ಬುಕ್ಲೆಟ್. ಇಲ್ಲಿ ಈ ಜಾತಿಗಳ ಜನಸಂಖ್ಯೆ ವಿವರ ಇರುತ್ತೆ, ಆದರೆ ಸದರಿ ಜಾತಿಗಳಲ್ಲೆಲ್ಲ ಉಪಜಾತಿಗಳು ಜನಸಂಖ್ಯೆಯ ವಿವರಗಳು ಇರುವುದಿಲ್ಲ. ಆದರೂ ಮೇಲ್ಕಂಡ 3 ಪದಗಳನ್ನು ಕೆಲವು ಪರಿಶಿಷ್ಟ ಜಾತಿಯ ಸಮುದಾಯದವರು ಸಾಮಾನ್ಯವಾಗಿ ಬಳಕೆ ಮಾಡಲಾಗುತ್ತಿದ್ದು, ಸದರಿ ಜಾತಿಗಳಿಗೆ ಸಂಬಂಧಿಸಿದ ಉಪಜಾತಿಗಳ ಜನಸಂಖ್ಯೆಯ ದತ್ತಾಂಶವನ್ನು ಸಂಗ್ರಹಿಸುವುದು ಕಡ್ಡಾಯವಾಗಿ ನಮೂದಿಸಬೇಕು. ಯಾವ್ದು ಸ್ವಾಮಿ ನಮ್ದು ಉಪಜಾತಿ? ಎಲ್ಲರೂ ಕೈ ಎತ್ತ ಮುಖಾಂತರ ತೋರಿಸ್ಬೇಕು. ಸಂತೋಷ. ತಮಗೆ ಹೃದಯಪೂರ್ವಕವಂತ ಅಭಿನಂದನೆಗಳು ಹೇಳ್ತಾ ನನಗೆ ಕೊಟ್ಟ ಅವಕಾಶ ಮತ್ತೆ